ನಿನ್ನೆ ನಡೆದಂತ ಪರಿಷತ್ತಿನ ಚುನಾವಣೆ ಕಾಂಗ್ರೆಸ್ಸಿನ 5 ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಈಗ ಕಾಂಗ್ರೆಸ್ಸಿನ ಸಂಖ್ಯಾಬಲ ಭಾರಿ ಹೆಚ್ಚಳ ಆಗಿದೆ. ವಿಧಾನ ಪರಿಷತ್ನಲ್ಲಿ ಬಹುಮತವನ್ನ ಸಾಧಿಸಿದೆ ರಾಜ್ಯ ಕಾಂಗ್ರೆಸ್. ಬರೋಬ್ಬರಿ 39 ಸ್ಥಾನಕ್ಕೆ ಕಾಂಗ್ರೆಸ್ಸಿನ ಸಂಖ್ಯಾಬಲ ಏರಿಕೆ ಆಗಿದೆ. ಪರಿಷತ್ನಲ್ಲಿ 2 ಸ್ಥಾನ ಗೆದ್ರು ಬಿಜೆಪಿಯ ಸಂಖ್ಯಾಬಲ 29ಕ್ಕೆ ಇಳಿಕೆ ಆಗಿದೆ. ವಿಧಾನ ಪರಿಷತ್ನಲ್ಲಿ ಜೆಡಿಎಸ್ ಸದಸ್ಯರ ಸಂಖ್ಯಾಬಲ 6ಕ್ಕೆ ಇಳಿಕೆ ಆಗಿದೆ. ನಿನ್ನೆ ನಡೆದಂತಹ ಪರಿಷತ್ತಿನ ಚುನಾವಣೆ 7 ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ 5 ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲೋದರ ಮೂಲಕ ಪರಿಷತ್ನಲ್ಲಿ ಬಹುಮತವನ್ನ ಸಾಧಿಸಿದೆ. 38 ಸ್ಥಾನಗಳು ಅಗತ್ಯ ಇದೆ ಬಹುಮತಕ್ಕೆ ಪರಿಷತ್ನಲ್ಲಿ. ಆದರೆ ಕಾಂಗ್ರೆಸ್ಸಿನ ಸಂಖ್ಯಾಬಲ ಈಗ 39. 5ನೇ ಅಭ್ಯರ್ಥಿಯ ಕುತೂಹಲ ನಿನ್ನೆ ಇಡೀ ದಿನ ಬಹಳ ಜೋರಾಗಿ ಇತ್ತು. ಫಲಿತಾಂಶವಂತೂ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಕಾಂಗ್ರೆಸ್ಸಿನ 5 ಅಭ್ಯರ್ಥಿಗಳು ಗೆಲುವನ್ನ ಕಂಡಿದ್ದು ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷದ ಒಟ್ಟು ಸಂಖ್ಯಾಬಲ ಈಗ 39ಕ್ಕೆ ಏರಿಕೆ ಆಗಿದೆ. 75 ಸ್ಥಾನಗಳ ಬಲ ಇರುವಂತಹ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಸಿನ ಬಲ 39. ಪರಿಷತ್ನಲ್ಲಿ ಬಹುಮತ ಸಾಧಿಸ್ತಾ ಇದ್ದಂತೆ ಸಭಾಪತಿ ಸ್ಥಾನದ ಮೇಲೆ ಕಣ್ಣು ಬಿದ್ದಿದೆ. ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನವನ್ನ ಕಳೆದುಕೊಳ್ಳಲಿದೆ ಬಿಜೆಪಿ. ಬಸವರಾಜ ಹೊರಟ್ಟಿ ಮತ್ತು ಎಂಕೆ ಪ್ರಾಣೇಶ್ಗೆ ಭಾರಿ ಆಘಾತ ಆಯಿತು. ಪರಿಷತ್ನಲ್ಲಿ 37 ಸ್ಥಾನ ಇದ್ದಾಗಲೇ ಸಭಾಪತಿ ಪದಚ್ಯುತಿಗೆ ಪ್ರಯತ್ನ ಆಗಿತ್ತು. ಸಭಾಪತಿ ಬಸವರಾಜ ಹೊರಟ್ಟಿ ಪದಚ್ಯುತಿಗೆ ಕಾಂಗ್ರೆಸ್ ಪ್ರಯತ್ನ ನಡೆಸಿತ್ತು. ಆದರೆ ಆಗ ಸಿಎಂ ಆಗಿದ್ದದ್ದು ಸಿದ್ದರಾಮಯ್ಯನವರು. ಅವರ ಕಾರಣಕ್ಕಾಗಿ ಹೊರಟ್ಟಿ ಮುಂದುವರೆದಿದ್ರು. ಉಪಸಭಾಪತಿ ಪ್ರಾಣೇಶ್ ಪದಚ್ಯುತಿಗೂ ಸಿದ್ದರಾಮಯ್ಯನವರು ಹಿಂದೇಟು ಹಾಕಿದ್ರು. ಆ ಕಾರಣಕ್ಕಾಗಿ ಹೊರಟ್ಟಿ ಅವರು ಸಭಾಪತಿಯಾಗಿ ಮುಂದುವರೆದಿದ್ರು. ಆದರೆ ಈಗ ಬಹುಮತ ಇದೆ. ಹಾಗಾಗಿ ಕಾಂಗ್ರೆಸ್ನ ನಡೆ ಏನು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ವಿಧಾನ ಪರಿಷತ್ನಲ್ಲಿ ಪೂರ್ಣ ಬಹುಮತವನ್ನ ಕಾಂಗ್ರೆಸ್ ಪಡ್ಕೊಂಡಿದ್ದು, ಹಾಗಾದ್ರೆ ಈಗ ಸಭಾಪತಿ ಉಪಸಭಾಪತಿ ಬದಲಾವಣೆ ಕಾಲವಾಯಿತು? ನಿಶ್ಚಿತವಾಗಿಯೂ ಕೂಡ ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲ ಹೆಚ್ಚಿಗೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅನಾಯಾಸವಾಗಿ ಸಭಾಪತಿ ಮತ್ತು ಉಪಸಭಾಪತಿಯ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಬಿಜೆಪಿಯ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಮತ್ತು ಉಪಸಭಾಪತಿಯಾಗಿರುವಂತಹ ಎಂಕೆ ಪ್ರಾಣೇಶ್ ಅವರನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಖ್ಯಾಬಲ 37 ಇದ್ದಾಗಲೇ ಕಾಂಗ್ರೆಸ್ ಸದಸ್ಯರುಗಳು ಸಭಾಪತಿಯನ್ನ ಪದಚ್ಯುತಿಗೊಳಿಸುವಂತ ಪ್ರಯತ್ನಕ್ಕೆ ಮುಂದಾದಾಗ ಆತ್ಮೀಯತೆಯ ಕಾರಣಕ್ಕಾಗಿ ಬಸವರಾಜ ಹೊರಟ್ಟಿ ಅವರನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಸಿದ್ದರಾಮಯ್ಯವರು ಮಾಡಿದ್ರು. ಜನತಾ ಪರಿವಾರದ ಬಸವರಾಜ ಹೊರಟ್ಟಿ ಅವರನ್ನ ಈ ರೀತಿಯಾಗಿ ಕೆಳಗಿಳಿಸ್ತಕ್ಕಂಥ ಸೂಕ್ತ ಅಲ್ಲ, ಬದಲಾಗಿ ಜೂನ್ ನಲ್ಲಿ ಈ ಬಗ್ಗೆ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯ ಹೇಳಿದ ಕಾರಣಕ್ಕಾಗಿ ಹೊರಟ್ಟಿ ಉಳ್ಕೊಂಡಿದ್ರು. ಆದರೆ ಉಪಸಭಾಪತಿಯನ್ನ ಪದಚ್ಯುತಗೊಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮುಂದಾಗಿದ್ರು. ಯಾಕೆಂತಂದ್ರೆ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಎಂಕೆ ಪ್ರಾಣೇಶ್ವರ ಒಟ್ಟಾರೆ ನಡವಳಿಕೆಗಳು ಪರಿಷತ್ನಲ್ಲಿ ಆಕ್ಷೇಪಕ್ಕೆ ಕಾರಣವಾಗಿತ್ತು. ಮುಖ್ಯವಾಗಿ ಕಾಂಗ್ರೆಸ್ ಸದಸ್ಯರುಗಳು ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಅಂತ ಮುಂದಾದಾಗ ಸಿದ್ದರಾಮಯ್ಯರೇ ಕನ್ವಿನ್ಸ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಈಗ ಬೇಡ, ಒನ್ನೊಮ್ಮೆ ಹೊರಟ್ಟಿ ಅವ್ರನ್ನ ಕೆಳಗಿಳಿಸದೆ ಉಪಸಭಾಪತಿಯನ್ನ ಕೆಳಗಿಳಿಸಿದ್ರೆ ಅದು ತಪ್ಪು ಸಂದೇಶ ಕೊಡುತ್ತೆ. ಆ ಕಾರಣಕ್ಕೆ ಇದು ಬೇಡ, ಜೂನಲ್ಲಿ ತೀರ್ಮಾನ ತಗೊಳ್ಳೋಣ ಅಂತಕ್ಕಂಥ ಮಾತು ಹೇಳಿದ್ರು. ನಿನ್ನೆ ಪರಿಷತ್ ಚುನಾವಣೆಯಲ್ಲಿ ಈಗಾಗಲೇ ಸಂಖ್ಯಾಬಲವನ್ನು 39ಕ್ಕೆ ಏರಿಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅನಾಯಾಸವಾಗಿ 2 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ. ಅನಿವಾರ್ಯವಾಗಿ ಈಗ ಹೊರಟ್ಟಿ ಅವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ. ಹಿರಿಯ ನಾಯಕರಾಗಿರ್ತಕ್ಕಂಥ ದಾಖಲೆ ಮಾಡಿರ್ತಕ್ಕಂಥ ಹೊರಟ್ಟಿ ಅವರನ್ನ ಪದಚ್ಯುತಗೊಳಿಸ್ತಕ್ಕಂಥದ್ದು ರಾಜಕಾರಣಕ್ಕೆ ಶೋಭೆ ಅಲ್ಲ ಅಂತಕ್ಕಂಥ ಚರ್ಚೆಗಳು ಇದ್ದಾಗೂ ಕೂಡ ಅಧಿಕಾರದಲ್ಲಿ ಮುಂದುವರಿಯುವ ಪ್ರಯತ್ನವನ್ನ ಹೊರಟ್ಟಿ ಮಾಡಿದ್ದೆ ಆದ್ರೆ ನಿಶ್ಚಯವಾಗಿಯೂ ಕೂಡ ಪದಚ್ಯುತಿ ಆಗ್ತಾರೆ. ಆದರೆ ಈಗ ಸಂಖ್ಯಾಬಲ ಜಾಸ್ತಿ ಆಗಿರುವ ಕಾರಣಕ್ಕಾಗಿ ಹೊರಟ್ಟಿ ಅವರು ರಾಜೀನಾಮೆ ಇಡುವಂಥದ್ದು ಬಹುತೇಕ ಖಚಿತ ಆಗಿದೆ. ಆದ್ರೆ ಯಾವಾಗ ರಾಜೀನಾಮೆ ನೀಡುತ್ತಾರೆ, ಅಲ್ಟರ್ನೇಟ್ ವ್ಯವಸ್ಥೆ ಆಗೋ ತನಕನೂ ಕೂಡ ಕಂಟಿನ್ಯೂ ಆಗ್ತಾರ, ಅಂದರೆ
ಜುಲೈ ತಿಂಗಳಲ್ಲಿ ನಡೆಯುವಂತ ಅಧಿವೇಶನಕ್ಕೆ ಮುಂಚಿತವಾಗಿ ಅಥವಾ ಅಧಿವೇಶನ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರ ಅನ್ನುವಂತ ಕುತೂಹಲ ಇದೆ. ಆದ್ರೆ ಒಟ್ಟಲ್ಲಿ ಯಾವುದೇ ಕಾರಣಕ್ಕೂ ಅಕಾಡೆಮಿಕ್ ಆಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನಾಗ್ಲಿ ಅಥವಾ ಇನ್ನಿತರ ಯಾವುದೇ ಕೆಲಸವನ್ನು ಕೂಡ ಹೊರಟ್ಟಿ ಮತ್ತು ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಅವರು ಮಾಡದ ಹಾಗೆ ತಾಕೀತು ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೆಸರು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವುದೇ ನೇಮಕಾತಿಗಳಿರ್ಬೋದು, ಇಂಥ ಯಾವುದೇ ವಿಚಾರದಲ್ಲೂ ಕೂಡ ಹೊರಟ್ಟಿ ಮುಂದುವರಿಬಾರದು ಅಂತಕ್ಕಂಥ ಒಂದೊಮ್ಮೆನಾದ್ರೂ ಕೂಡ ಆ ತರದ ಒಂದು ಪ್ರಕ್ರಿಯೆ ಮುಂದಾದದೇ ಆದ್ರೆ ಪದಚ್ಯುತಿ ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಲೆಕ್ಕ. ಇದು ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಆಗತ್ತೆ ಹೊರಟ್ಟಿಯವರ ಒಟ್ಟಾರೆ ರಾಜಕೀಯ ಭವಿಷ್ಯದ ಮೇಲೆ. ಹಾಗಾಗಿ ಈಗ ಸದ್ಯಕ್ಕೆ ಸಂಖ್ಯಾಬಲ ಇರುವ ಕಾರಣಕ್ಕಾಗಿ ಅಲ್ಟರ್ನೇಟ್ ಆಗೋ ತನಕನೂ ಕೂಡ ಹೊರಟ್ಟಿ ಮುಂದುವರಿಬಹುದು. ಆದರೆ ಅಕಾಡೆಮಿಕ್ ಆಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆಯನ್ನ ಸಭಾಪತಿ ಆಗಿರ್ತಕ್ಕಂಥ ಹೊರಟ್ಟಿಯವರು ಮುಂದುವರಿಸಿದ್ದೆ ಆದ್ರೆ ಪದಚ್ಯುತಿ ನೋಟಿಸ್ ಕೊಡಬೇಕು ಅಂತಕ್ಕಂಥ ಲೆಕ್ಕದಲ್ಲಿ ಈಗಾಗಲೇ ಈ ಕಾಂಗ್ರೆಸ್ ಸದಸ್ಯರುಗಳು ತೀರ್ಮಾನವನ್ನು ಮಾಡಿದ್ದಾರೆ. ಇದು ರಾಜಕೀಯ ಕಾರಣಕ್ಕಾಗಿ ಕೆಲವೊಂದಷ್ಟು ತೀರ್ಮಾನಗಳನ್ನು ಈ ಹಿಂದೆ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಈಗ ಸಂಖ್ಯಾಬಲ ಸಹಜವಾಗಿ ಜಾಸ್ತಿ ಆಗಿರೋದ್ರಿಂದ ಅಂತಿಮವಾಗಿ ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನವನ್ನು ಬಿಜೆಪಿ ಕಳೆದುಕೊಳ್ಳುತ್ತೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.